ನೋಡಿ, ಏನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆಗಸ್ಟ್ 1, 2024 ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಅನ್ನೋದು ಕೊಡ್ತು. ಆ ಒಳ ಮೀಸಲಾತಿ ಕೊಟ್ಟ ನಂತರನೂ ಸಹ ನಮ್ಮ ರಾಜ್ಯ ಸರ್ಕಾರ ಯಾವುದೇ ತರದ ಹೆಜ್ಜೆ ಈ ಸಮಾಜಕ್ಕೆ ಒಳ್ಳೇದು ಮಾಡುವಂತ ನಿಟ್ಟಿನಲ್ಲಿ ಇಟ್ಟಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಸುಪ್ರೀಂ ಕೋರ್ಟ್ ತೀರ್ಪು ಬಂದದ್ದು ಆಗಸ್ಟ್ 1, 2024. ಆದರೆ ಅದನ್ನ ಇವರು ಕಾರ್ಯರೂಪಕ್ಕೆ ತರಲಿಕ್ಕೆ ಮೀನಮೇಷ ಎಣಿಸ್ತಾ ಕೂತ್ಕೊಂಡ್ರು. ಸಿದ್ದರಾಮಯ್ಯನವರು ಅವರು ಮಿನಿಸ್ಟರ್ ಆಗಿ ಓದ್ ತಗೊಳ್ಳೋಂಥ ಸಂದರ್ಭದಲ್ಲಿ ಈ ನೆಲದ ಕಾನೂನನ್ನ ರಕ್ಷಣೆ ಮಾಡ್ತೀವಿ ಅಂತ ಓದ್ ತಗೊಳ್ಳೋಂಥದ್ದು ಅವರು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಹೈಕೋರ್ಟ್ ಜಡ್ಜ್ಮೆಂಟು ಎರಡೂ ಕೂಡ ಈ ನೆಲದ ಕಾನೂನು. ಇಷ್ಟು ಗೊತ್ತಿದ್ದು ಸಿದ್ದರಾಮಯ್ಯನವರು ವಕೀಲರು ಕೂಡ ಆಗಿದ್ದು, ಇನ್ನೂ ಸಹ ಅದು ಜಾರಿ ಆಗ್ತಾ ಇಲ್ಲ. ಯಾಕೆ ಇವರು ಜಾರಿ ಮಾಡ್ತಾ ಇಲ್ಲ ಅಂದ್ರೆ, ಇದು ಪ್ಯೂರ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಏನಿ ಸರ್ಕಾರ ಸಾಮಾಜಿಕ ನ್ಯಾಯದ ಪರ ಅಂತ ಹೇಳ್ತಾರೆ, ಅದು ಡೋಂಗಿವಾದ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ, ನಿಮ್ಗೆ ಗೊತ್ತಿರಲಿ, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ಅಕ್ಟೋಬರ್ 28, 2024 ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡುತ್ತೆ. 3 ತಿಂಗಳು ಒಳಗಡೆ ನಾವು ಒಂದು ಆಯೋಗ ರಚನೆ ಮಾಡಿ ಆಯೋಗದಿಂದ ನಾವು ವರದಿನ ಸ್ವೀಕಾರ ಮಾಡ್ಕೋತೀವಿ ಅಂತ. ಅಕ್ಟೋಬರ್ 28, 2024 ಆ 28 ಗಡುವು ನಿನ್ನೆ ಮುಗಿದಿದೆ, ನಿನ್ನೆ ಮುಗಿದೋಗಿದೆ ಅದು. ಆದ್ರೆ ಇವ್ರು ಹೆಂಗೆ ನೋಡಿ, ಈ ಬಡ ಮಾದಿಗ ಸಮಾಜಕ್ಕೆ ದ್ರೋಹ ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ರೆ, 28/10/2024 3 ತಿಂಗಳ ಒಳಗಡೆ ವರದಿ ಪಡ್ಕೋತೀವಿ ಅಂತ ಹೇಳಿದವರು ಆ ಆದೇಶ ಜಾರಿ ಮಾಡ್ತಾರೆ 12/11. ಹೇಳಿದ್ಮೇಲೆ ನಾಳೆ ಮಾಡ್ಬೋದು ಆದೇಶನ, 15 ದಿನ ತಗೋತಾರೆ. ಆ 15 ದಿನದೊಳಗಡೆ ಇವರು ಬ್ಯಾಕ್ಲಾಗ್ಗಳನ್ನ ತುಂಬ್ತಾರೆ, ಬ್ಯಾಕ್ಲಾಗ್ ಹುದ್ದೆಗಳನ್ನ. ಆ 15 ಏನು ಟರ್ಮ್ಸ್ ಫಾರ್ ರೆಫರೆನ್ಸ್ ಮಾಡ್ತಾರೆ, 12/11/2024 ಟರ್ಮ್ಸ್ ಫಾರ್ ರೆಫರೆನ್ಸ್ ಮಾಡ್ತಾರಲ್ಲ, ಅಲ್ಲೂ ಕೂಡ ಆ ಟರ್ಮ್ಸ್ ಫಾರ್ ರೆಫರೆನ್ಸ್ ಮಾಡಂತ ತೀರ್ಮಾನನೂ ಕೂಡ ಆದೇಶ ಮಾಡ್ತಾರೆ 3/12. ಅಂದ್ರೆ ಕ್ಯಾಬಿನೆಟ್ ಕಳೆದ ಮೇಲೆ 15 ದಿನ ತಗೊಂತಾರೆ ಇವರು. ಜಸ್ಟ್ ಡಿಲೇ, ಜಸ್ಟ್ ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡತ್ತೆ ಏಕೈಕ ಉದ್ದೇಶದಲ್ಲಿ. ಆಮೇಲೆ ಟರ್ಮ್ಸ್ ಫಾರ್ ರೆಫರೆನ್ಸ್ ಕೊಡೋದ್ರಲ್ಲಿ ಪಾಯಿಂಟ್ ನಂಬರ್ 8 ಅಲ್ಲಿ ಹೇಳ್ತಾರೆ, 60 ದಿನದೊಳಗಡೆ ವರದಿ ಕೊಡಬೇಕು ಆಯೋಗ, ನಾಗಮೋಹನ್ ದಾಸ್ ಅವರ ಆಯೋಗ ಅಂತ ಹೇಳ್ತಾರೆ. ಆದರೆ ಯಾವಾಗಿಂದ ಶುರು ಆಗುತ್ತೆ ನಾಗಮೋಹನ್ ದಾಸ್ ಆಯೋಗಕ್ಕೆ ವರದಿ ಕೊಡ್ಲಿಕ್ಕೆ ಟೈಮ್ ಅನ್ನೋಂಥದ್ನ ಕ್ಲಿಯರ್ ಆಗಿ ಹೇಳಲ್ಲ. ಆ ಪಾಯಿಂಟ್ ನಂಬರ್ 8 ಅಲ್ಲಿ ಹೇಳ್ತಾರೆ, ಯಾವಾಗ ಅಧಿಕಾರ ಸ್ವೀಕಾರ ಮಾಡುತ್ತೆ ನಾಗಮೋಹನ್ ದಾಸ್ ಆಯೋಗ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ 60 ದಿನ ಅಂತ. ಈ ರಾಜ್ಯದಲ್ಲಿ ನನಗೆ ಗೊತ್ತಿರಂಗೆ ಯಾರಿಗೂ ಗೊತ್ತಿರಲ್ಲ ನಾಗಮೋಹನ್ ದಾಸ್ ಅವರು ಯಾವಾಗ ಅಧಿಕಾರ ಸ್ವೀಕಾರ ಮಾಡಿದ್ರು ಅಂತ. ಸೊ ಅವರು 60 ದಿನ ಅನ್ನೋದಾದ್ರೆ, ಯಾಕಂದ್ರೆ ಪೇಪರ್ ಪಬ್ಲಿಕೇಶನ್ ಇತ್ತು 1/1/2025 ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ರು. 1 ತಿಂಗಳೊಳಗಡೆ ಏನಾದ್ರು ಸಲಹೆಗಳು, ಡಾಟಾಗಳು, ಇನ್ನೊಂದು ಮತ್ತೊಂದು ಇದ್ರೆ ಕೊಡಿ ಅಂತ. ಆ 1 ತಿಂಗಳು ಮುಗಿದ ಮೇಲೆ ಅವ್ರಿಗಿನ್ನು 10 ದಿನ ಇದೆಯಾ, ಇನ್ನು 15 ದಿನ ಇದೆಯಾ ಗೊತ್ತಿಲ್ಲ. 3 ತಿಂಗಳು ಅನ್ನೋಂಥದ್ದು ಲ್ಯಾಪ್ಸ್ ಆಯ್ತು, 60 ದಿನ ಅನ್ನೋಂಥದ್ದು ಲ್ಯಾಪ್ಸ್ ಆಯ್ತು, ಕ್ಯಾಬಿನೆಟ್ ಆರ್ಡರ್ಸ್ಗಳು ಮಾಡೋದಕ್ಕೆ 15 ದಿನ ತಗೊಳ್ಳೋಂಥದ್ದು. ಇವೆಲ್ಲ ಕೂಡ ಇದನ್ನ ಮುಂದೆ 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 ತಳ್ತಾ ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಂತ ಏಕೈಕ ಉದ್ದೇಶ ಈ ಸರ್ಕಾರದ ಸಾಮಾಜಿಕ ನ್ಯಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪರ ಇದೆ ಅಂತ ಹೇಳ್ತಾರಲ್ಲ, ಅದು ಡೋಂಗಿವಾದ ಈ ಸರ್ಕಾರದ್ದು ಅಂತ ನಾನು ಹೇಳ್ತೀನಿ ನಾನು. ಜೊತೆಗೆ ನಿನ್ನೆ ತಾನೇ ನಮ್ಮ ಇಲ್ಲಿ ಉಸ್ತುವಾರಿ ಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಮಹದೇವಪ್ಪನವರಂತಾರೆ, ಪ್ರಮೋಷನ್ ಅನ್ನ ಬೇಗ ಬೇಗ ಎಲ್ಲ ಭರ್ತಿ ಮಾಡಿ ಅಂತ. ನಿಮ್ಗೆ ಯಾವ್ದು ಸಾಮಾಜಿಕ ಕಳಕಳಿ ಇಲ್ವಾ? ಒಳ ಮೀಸಲಾತಿ ಜಾರಿ ಮಾಡಿ ಇದನ್ನ ಪ್ರಮೋಷನ್ ನಲ್ಲಿ ನೀವು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದ್ರೆ ಅದು ಕಾನೂನು ವಿರುದ್ಧ ಅಲ್ವಾ? ಮಾದಿಗ ಸಮಾಜಕ್ಕೆ ಅನ್ಯಾಯ ಅಲ್ವಾ ಅದು? ನಾವು ಇವತ್ತು ನಮ್ಮ ವಕೀಲರ ವೇದಿಕೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಕಾನೂನು ಉಲ್ಲಂಘನೆ ಮಾಡಿರೋದಕ್ಕೆ ರಾಜ್ಯಪಾಲರ ಹತ್ರ ಕಂಪ್ಲೇಂಟ್ ಕೊಡ್ತೀವಿ. ಈ ಸರ್ಕಾರ ಉದ್ದೇಶಪೂರ್ವಕವಾಗಿ ಓತ್ತು ತಗೊಂಡ ಮೇಲೆ, ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಕಾನೂನು ಪಾಲನೆ ಮಾಡ್ತೀನಿ ಅಂತ ಹೇಳಿ ಮಾಡಿಲ್ಲ. ಅದೊಂದೇ ಕಾರಣಕ್ಕೆ ವಜಾ ಮಾಡಿ ಅಂತ. ಜೊತೆಗೆ ಈ ಒಂದು ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ, 16 ವರ್ಷ ಈ ಸಮಾಜದ 16 ಜನ ಪ್ರಾಣ ಕೊಟ್ಟಿದ್ದಾರೆ, 16 ಜನ ಮನೆಯೆಲ್ಲ ಬಿಟ್ಟು ಹೋರಾಟ ಮಾಡಿದ್ದಾರೆ. ಆ ನಾಯಕರುಗಳೆಲ್ಲ ಒಗ್ಗೂಡ್ಬೇಕೀಗ ನಾವು.
ಎಲ್ಲ ಒಗ್ಗೂಡ್ಬೇಕು. ನಾವು ವಕೀಲರು ಕೂಡ ಜೋಡಣೆ ಆಗ್ತಿದ್ರ ಜೊತೆಗೆ ಹಿರಿಯ ನಾಯಕರುಗಳು, ಹಿರಿಯ ಹೋರಾಟಗಳು ಎಲ್ಲ ಒಂದು ವೇದಿಕೆಗೆ ಬರಬೇಕು. ಮುಂದಿನ ಗುರಿ ನಮ್ದು ವಿಧಾನಸೌಧನ ಮುತ್ತಿಗೆ ಹಾಕಬೇಕು. ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆನ ಹೊಡೆದು ಈ ಒಳ ಮೀಸಲಾತಿನ ಜಾರಿ ಮಾಡೋದಲ್ಲ, ಕಿತ್ಕೋಬೇಕು ನಾವು. ಅಲ್ಲಿ ತನಕ ಈ ಸರ್ಕಾರ ಬಗ್ಗಲ್ಲ ಅಂತ ನಿಮ್ಮ ಈ